ಕೈಬಿಡೇನು ಕೈಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ ನಾ ಕೈಬಿಡೇನು ನಾ ಕೈಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು 4ನೇ ಅಧ್ಯಾಯ ವಿಮೋಚನಾ ಕಾಂಡ 24ರಿಂದ 26ನೇ ವಚನವನ್ನ ಧ್ಯಾನ ಮಾಡೋಣ. ಅವನ ಪ್ರಾಣವನ್ನ ತೆಗೆಯಬೇಕೆಂದಿದ್ದನು. ಇದು ಮೋಶೆಯ ಒಂದು ಕುರಿತು ಹೇಳಲ್ಪಟ್ಟಿದೆ. ಈಗ ಸತ್ಯವೇದ ಇದ್ರೆ ಓದ್ತೀರಾ? ನನ್ನ ಜೊತೆ ಓದೋಣ. ಹೋಗುವ ದಾರಿಯಲ್ಲಿ ಮೋಶೆ ಛತ್ರದಲ್ಲಿದ್ದಾಗ ಯೆಹೋವನು ಅವನೆದುರಿಗೆ ಬಂದು ಅವನ ಪ್ರಾಣವನ್ನ ತೆಗೆಯಬೇಕೆಂದಿದ್ದನು. ಹೀಗಿರುವಾಗ ಚಿಪ್ಪೋರಳು ಕಲ್ಲಿನ ಚೂರಿಯಿಂದ ತನ್ನ ಮಗನಿಗೆ ಸುನ್ನತಿ ಮಾಡಿ ಮೋಶೆಗೆ, ನೀನು ನನಗೆ ರಕ್ತಧಾರೆಯಿಂದ ಆದ ಮೊದಲಿಂಗನಾದಿ ಎಂದು ಹೇಳಿ ಕತ್ತರಿಸಿದ್ದನ್ನು ಅವನ ಪಾದಗಳಿಗೆ ಮುಟ್ಟಿಸದೆ ಯೆಹೋವನು ಅವನನ್ನು ಉಳಿಸಿದನು. ಆಕೆ ಸುನ್ನತಿಯ ನಿಮಿತ್ತವೇ ನೀನು ನನಗೆ ರಕ್ತಧಾರೆಯಿಂದ ಆದ ಮೊದಲಿಂಗನು ಎಂಬ ಮಾತನ್ನು ಹೇಳಿದಳು. ಈಗ ಇಲ್ಲಿ ಮೋಶೆನೇ ದೇವರು ಕರೆದು ಬಿಟ್ಟು ಅವನ್ನ ಸಾಯಿಸ್ಬೇಕಂದಿರ್ತಾನೆ. ಯಾಕೆ? ಸೊ ಇಲ್ಲಿ ನಮಗೆ ಕಡೆಗೆ ಅಲ್ಲೇನಾಗುತ್ತೆ, ಈ ಮೋಶೆ ಹೆಂಡತಿ ಚಿಪ್ಪೋರಳು ಆಕೆ ಸುನ್ನತಿ ಮಾಡಿ ಕಡೆಗೆ ಏನ್ ಮಾಡ್ತಾಳೆ, ಆ ಒಂದು ಚರ್ಮವನ್ನ ಮೋಶೆ ಪಾದಗಳಿಗಿಟ್ಟಾಗ ಅಲ್ಲಿ ದೇವರ ಕೋಪ ಏನಾಗುತ್ತೆ, ಮೋಶೆಯಿಂದ ತೊಲಗಿ ಹೋಗುತ್ತೆ, ದೇವರವನ್ನ ಉಳಿಸ್ತಾರೆ. ಏನ್ ಇದರ ಅರ್ಥ ಎಂಬುದಾಗಿ, ಯಾಕೆ ಮೋಶೆನ ಸಾಯಿಸಕ್ಕೆ ದೇವರು ಅಲ್ಲಿ ಯೋಚನೆ ಮಾಡಿದ್ರೆ ಎಂಬುದಾಗಿ ನಾವು ನೋಡುವಾಗ, ಇಲ್ಲಿ ಮೋಶೆ ಫರೋಹನತ್ತ ಹೋಗೋದಕ್ಕೆ ತೀರ್ಮಾನ ಮಾಡ್ತಾನೆ. ದೇವರಿಂದ ತರಬೇತಿ ಹೊಂದಿದವನಾಗಿ 80 ವರ್ಷವಾದ ಮೇಲೆ ಮೋಶೆ ದೇವರ ಬಲದಲ್ಲಿ ಹೋಗ್ತಾ ಇದ್ದಾನೆ. ಒಬ್ಬ ಮನುಷ್ಯ ದೇವರನ್ನು ಅಲ್ಲಗಳೆದು ಆತನಿಗೆ ಅಪನಂಬಿಕಸ್ಥನಾಗಿದ್ದರೆ ಅವನ ಉದ್ದೇಶವನ್ನು ನೆರವೇರಿಸುವುದಕ್ಕೆ ಸೋತು ಹೋದ್ರೆ ದೇವರು ಇನ್ನೊಬ್ಬನನ್ನ ಆರಿಸಿಕೊಳ್ತಾರೆ ಅನ್ನೋದು ನಮ್ಮೆಲ್ಲರೂ ಗೊತ್ತಿದೆ. ಆದ್ರೆ ಆ ದಿನಗಳಲ್ಲಿ ಮೋಶೆ ಒಬ್ಬನೇ ಇದ್ದ. ಸೊ ಹೀಗಾಗಿ ದೇವರು ಅವನನ್ನೇ ತಯಾರು ಮಾಡಿದ್ರು, ದೇವರು ಅವನ ಮೇಲೆ ಆತ್ಕೊಂಡಿದ್ರು ಅಂತ ನಾವು ನೋಡ್ತೀವಿ. ಇಲ್ಲಿಯೂ ಮೋಶೆ ಫರೋಹನ ಮುಂದೆ ನಿಲ್ಲಬೇಕಾದ್ರೆ ಇನ್ನೊಂದು ಪ್ರಮುಖವಾದ ಪಾಠವನ್ನ ಕಲಿಬೇಕಾಗಿತ್ತು. ಅದನ್ನೇ ಇಲ್ಲಿ ನಾವು ನೋಡ್ತೀವಿ. ಸೊ ಮೋಶೆ ಐಗುಪ್ತ ದೇಶಕ್ಕೆ ಹೋಗ್ಬೇಕಾದ್ರೆ ದೇವರು ಅವನನ್ನ ಕೊಲೆ ಮಾಡೋದಕ್ಕೆ ಕಾರಣ ಏನಂತಂದ್ರೆ, ದೇವರ ಒಂದು ಉದ್ದೇಶಕ್ಕೆ ಮನುಷ್ಯನನ್ನ ಆರಿಸಿಕೊಂಡ ಮೇಲೆ ದೇವರು ಯಾಕೆ ಕೊಲೆ ಮಾಡಬೇಕು ಅನ್ನೋದನ್ನ ನಮ್ಮೆಲ್ರಿಗೂ ಒಂದು ಪ್ರಶ್ನೆ. ಆವಾಗಲೇ ನಾನು ಹೇಳಿದೆ, ಅದಕ್ಕೆ ಉತ್ತರ ಹೇಳ್ತೀನಿ ನೋಡಿ. ಮೋಶೆ ಇಸ್ರಾಯೇಲ್ಯರು ಅಲ್ಲದವಳನ್ನ ಮದುವೆ ಮಾಡ್ಕೊಳ್ತಾನೆ, ಸರಿನಾ? ಚಿಪ್ಪೋರಳು, ಅವಳು ಇಸ್ರಾಯೇಲ್ರಲ್ಲ ಅಲ್ಲ. ಮಾತ್ರವಲ್ಲದೆ ಆಕೆ ಇಷ್ಟಕ್ಕೆ ಅವನು ಒಪ್ತಾನೆ ಮೋಶೆ. ಇದು ದೇವರ ಮುಂದೆ ಅವಿಧೇಯತನವಾಗಿತ್ತು. ಮಾತ್ರವಲ್ಲದೆ ತನ್ನ ಮಗನಿಗೆ ಆಕೆ ಸುನ್ನತಿ ಮಾಡಿರ್ಲಿಲ್ಲ. ಇಸ್ರಾಯೇಲ್ರ ಮಕ್ಕಳಿಗೆ ಸುನ್ನತಿ ಮಾಡ್ಬೇಕು, ಆದ್ರೆ ಇಷ್ಟು ವರ್ಷ ಅಲ್ಲಿಟ್ಕೊಂಡು ಮೋಶೆ ತನ್ನ ಮಗನಿಗೆ ಸುನ್ನತಿ ಮಾಡಿರ್ಲಿಲ್ಲ. ಯಾಕಂದ್ರೆ ಆತನ ಒಂದು ಅನ್ಯ ಹೆಂಡತಿ ಏನ್ ಹೇಳ್ತಾಳೋ ಅದನ್ನ ಕೇಳಿರ್ತಾನ ಅವನು. ಯಾಕಂದ್ರೆ ಇವನು ಮಾವನ ಮನೆಯಲ್ಲಿ ಇದ್ರು ಸಹ ಮೋಶೆ ಹೆಂಡತಿ ಈ ಮನೆಗೆ ಯಜಮಾನಿ ಆಗಿದ್ದಳು. ಆದ್ರೆ ಯಜಮಾನ ಯಾರಾಗಿರ್ಬೇಕು? ಪುರುಷ, ದೇವರ ವಾಕ್ಯದ ಪ್ರಕಾರ. ಇಲ್ಲಿ ದೇವರು ಈ ರೀತಿಯಾದ ತಪ್ಪಾದ ಯಜಮಾನತನವನ್ನ ಹೆಂಡತಿಗೆ ಕೊಡೋದಿಲ್ಲ. ಇಂಪ್ಲೇಸ್ಡ್ ಅಥಾರಿಟಿ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಅಂದ್ರೆ ಮೋಶೆ, ನೀನ್ ಇಸ್ರಾಯೇಲ್ರನ್ನ ಇನ್ನ ಮುಂದೆ ನಡೆಸೋದಕ್ಕಾಗದು. ಯಾಕಂದ್ರೆ ನಿನ್ನ ಮನೆಯವ್ರನ್ನೇ ನಡ್ಸಕ್ಕೆ ಗೊತ್ತಿಲ್ಲ ಅಂದ್ಮೇಲೆ ವಾಕ್ಯದ ಪ್ರಕಾರ ನೀನ್ ಹೆಂಗೆ ಜನರನ್ನ ನಡೆಸ್ತೀಯ, ನನ್ನ ಜನರನ್ನ ಅನ್ನೋದು ಇಲ್ಲಿ ನಾವು ಕಲಿಯುವಂತ ಪಾಠ. ಅದಕ್ಕೆ ದೇವ್ರೇನ್ ಮಾಡ್ತಾರೆ, ನಾನು ಹೇಳ್ದಂಗೆ ಕೇಳು ಅಂತ ಹೇಳಿದಾಗ ಹೆಂಡತಿಗೆ ಅವನು ಬೋಧನೆ ಮಾಡಿದಾಗ ಹೆಂಡತಿ ಅಲ್ಲಿ ಮಗನಿಗೆ ಸುನ್ನತಿ ಮಾಡಿಸ್ತಾನೆ. ಇವತ್ತು ಎಷ್ಟೋ ಜನ ದೇವರ ವಾಕ್ಯವನ್ನ ಹೆಂಡತಿಯರಿಗೆ ಹೇಳಕ್ಕೆ ಭಯ ಪಡ್ತಾರೆ. ಕುಟುಂಬದಲ್ಲಿ ಹೆಂಡತಿ ಇರ್ಬೋದು, ಗಂಡ ಇರ್ಬೋದು, ವಾಕ್ಯದ ಪ್ರಕಾರ ನಾವು ನಡೆಯೋರಾಗಿರ್ಬೇಕು. ಭಯ ಪಡಬಾರ್ದು ಅದನ್ನ ಹೇಳಕ್ಕೆ. ಪ್ರೀತಿಯಿಂದ ಸತ್ಯವನ್ನ ನಾವು ಹೇಳ್ಬೇಕು, ಬಟ್ ಆದ್ರೆ ಸತ್ಯದ ಪ್ರಕಾರ ನಾವು ನಡೆಯೋದಕ್ಕೆ ತೀರ್ಮಾನ ಮಾಡ್ಬೇಕು. ಆಗ್ಲೇ ದೇವರ ಆಶೀರ್ವಾದ ನಮ್ಮ ಮೇಲೆ ಇರ್ತದೆ. ಈಗ ಮುಂದೆ ಮೋಶೆ ಅಲ್ಲಿ ಅರ್ಹನಾಗ್ತಾನೆ, ಮತ್ತೆ ದೇವರು ಅವನನ್ನು ಉಪಯೋಗಿಸೋದನ್ನು ನಾವು ನೋಡ್ತೀವಿ. ಹಾಗಾದ್ರೆ ದೇವರ ಒಂದು ಕೃಪೆ ನಮ್ಮ ಕುಟುಂಬಗಳ ಮೇಲೆ ಇರಬೇಕಾ?
ಗಂಡ ಹೆಂಡತಿಯರು, ಮಕ್ಕಳು, ವಾಕ್ಯ ಏನು ಹೇಳ್ತೋ ಅದ್ರ ಪ್ರಕಾರ ನಡೀರಿ. ನಿಮ್ಮ ಐಡಿಯಾ ಬೇಕಾಗಿಲ್ಲ, ನಿಮ್ಮ ಇಷ್ಟ ಬೇಕಾಗಿಲ್ಲ, ನಿಮ್ಮ ಸಂಪ್ರದಾಯ ಅಲ್ಲ ಬಹಳ ಪ್ರಾಮುಖ್ಯ. ಇಲ್ಲಿ ಪ್ರಾಮುಖ್ಯವಾದ ದೇವರ ವಾಕ್ಯದ ಪ್ರಕಾರ ನಡೆಯುವಾಗ ನಮಗೆ ದೇವರ ವಾಕ್ಯದಲ್ಲಿ ಏನೇನು ವಾಗ್ದಾನಗಳ ಆಶೀರ್ವಾದ ಇದೆಯೋ ಅದನ್ನು ನಾನು ನೀನು ಅನುಭವಿಸ್ಬೋದು. ಕರ್ತನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ಇವತ್ತು ಕುಟುಂಬದಲ್ಲಿ ಮುಖ್ಯವಾಗಿ ಒಬ್ರಿಗೊಬ್ರು ಕೋಪರೇಷನ್ ಇಲ್ಲದೆ ಹೋದ್ರೆ, ಒಬ್ರಿಗೊಬ್ರು ಅನ್ಯೋನ್ಯತೆ ಇಲ್ಲದೆ ಹೋದ್ರೆ ಅಂತ ಕುಟುಂಬಗಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಇಂದು ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿದ್ದೀರಾ. ಹೌದಪ್ಪ, ಕುಟುಂಬದಲ್ಲಿ ಅನೇಕ ವೇಳೆ ಅನೇಕರು ಅವ್ರು ಹಿಂಗೆ ಹೇಳ್ತಾರೆ, ಇವ್ರು ಹಿಂಗೆ ಹೇಳ್ತಾರೆ, ನಮ್ಮ ತಂದೆ ತಾಯಿ ಹಿಂಗೆ ಹೇಳ್ತಾರೆ ಎಂಬುದಾಗಿ ಹೇಳಿ ಜಗಳಗಳು ಬರೋದುಂಟು. ಆದರೆ ನಮಗೆ ಸಂಪ್ರದಾಯ ಅಲ್ಲ ಮುಖ್ಯಪ್ಪ, ನಮಗೆ ದೇವರ ವಾಕ್ಯ ಮುಖ್ಯ. ದೇವರೇ, ವಾಕ್ಯದ ಮೂಲಕ ಎಲ್ಲ ಕುಟುಂಬಗಳು ಆಧಾರವಾಗಿದ್ದು ನಡೆಯುವಾಗ ನೀವು ಕೃಪೆ ಕೊಡು. ಆ ರೀತಿ ನೀವು ಮಾಡ್ತೀರಾ, ಅದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ ನೀನೇ ಹೊಂದಿಕೊಳ್ಳಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮ ಕುಟುಂಬಗಳನ್ನ ಆಶೀರ್ವಾದ ಮಾಡಲಿ, ಸಮಾಧಾನ ಇರಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಹೋದರು ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ
ಪಾಡಲಾರೆ ಸ್ವಾಮಿ ಇದ್ದಾನೆ ಬಾಲವಾಗಿ ನಿಂತು ಹರ್ಷಗೊಳ್ಳುವೆ ಸ್ವಾಮಿ ಬಿಡಲಾರ ಸ್ವಾಮಿ ನನ್ನ ಕೈ ಬಿಡನು ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ತಾ ಹೇಳಿದನಲ್ಲವೇ